ಹಾಯ್ ಸ್ನೇಹಿತರೆ, ನಮಸ್ಕಾರ. ಈಗಷ್ಟೇ ಮ್ಯಾಕ್ಸ್ ಸಿನಿಮಾವನ್ನ ನೋಡಿ ಬಂದಾಯ್ತು. ಸಾಮಾನ್ಯವಾಗಿ ಒಂದು ಸಿನಿಮಾ ನೋಡಿ ಬಂದ್ಮೇಲೆ ನೋಡಿದವ್ರನ್ನ ನೀವು ಕೇಳ್ತಿರಲ್ಲ, ಸಿನಿಮಾ ಹೇಗಿದೆ, ಪಿಕ್ಚರ್ ಚೆನ್ನಾಗಿದೆಯಾ, ನೋಡ್ಬೋದಾ, ಏನ್ ಇಷ್ಟ ಆಯ್ತು ಅಂತ. ಸೊ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಿಂಪಲ್ ಆಡಿಯನ್ಸ್ ಆಗಿ ನಿಮಗೆ ಉತ್ತರ ಕೊಡುವಂತ ಪ್ರಯತ್ನ. ಕ್ವಿಕ್ ಆಗಿ ನಮ್ಗೆ ಹೇಗೆ ಅನಿಸ್ತು ಸಿನಿಮಾ ನೋಡಿದ್ಮೇಲೆ, ಮ್ಯಾಕ್ಸ್ ಸಿನಿಮಾ ಹೇಗಿದೆ, ನೋಡ್ಬೋದಾ, ಏನ್ ಇಷ್ಟ ಆಗುತ್ತೆ, ಏನ್ ಕಷ್ಟ ಆಗುತ್ತೆ, ಎಲ್ಲವನ್ನೂ ಕೂಡ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ 2.5 ವರ್ಷ ಆದ್ಮೇಲೆ ಕಿಚ್ಚ ಸುದೀಪ್ ಅವ್ರನ್ನ ತೆರೆ ಮೇಲೆ ನೋಡುವಂತ ಒಂದು ಖುಷಿ ಅದೊಂಥರ ಬೇರೆ ಲೆವೆಲ್ ಇತ್ತು. ವಿಕ್ರಾಂತ್ ರೋಣ ಆದ್ಮೇಲೆ ಯಾವಾಗ ನೋಡ್ತೀವಿ ಅನ್ನೋ ರೀತಿಯಾಗಿತ್ತು ನಮಗೆ. ಅಂದ್ರೆ ಹೈ ಎಕ್ಸ್ಪೆಕ್ಟೇಷನ್ ಸಿನಿಮಾ. ಸೊ ಮ್ಯಾಕ್ಸ್ ಸಿನಿಮಾ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂತಂದ್ರೆ, ನಿರ್ದೇಶಕ ಹೊಸಬ್ರು ವಿಜಯ್ ಕಾರ್ತಿಕೇಯ, ಏನ್ ಮಾಡ್ಬೋದು ಇವರು, ಯಾಕೆ ಸುದೀಪ್ ಅವ್ರು ಕಾಲ್ ಶೀಟ್ ಕೊಟ್ರು, ಏನ್ ನಂಬಿಕೆ ಅನ್ನೋದ್ ಬಗ್ಗೆ ಪ್ರಶ್ನೆ ಇತ್ತು. ಎರಡನೇದಾಗಿ ಈ ನಿರ್ಮಾಪಕರು ಕಲೈಪುಲಿಯಸ್ ತನು, ಸೊ ಅವರು ಮಾಡ್ತಿದ್ದಂತ ಪ್ರಮೋಷನ್ ಬಗ್ಗೆ ತುಂಬಾ ಫ್ಯಾನ್ಸ್ಗಳು ಕೂಡ ಸಿಟ್ಟು ಬಂದಿತ್ತು, ಯಾಕೆ ಡಿಲೇ ಮಾಡ್ತಿದ್ದಾರೆ ಏನು ಅಂತ. ಬಟ್ ಇವೆಲ್ಲವೂ ಕೂಡ ಸಿನಿಮಾವನ್ನ ಪರದೆ ಮೇಲೆ ನೋಡಿದ ಮೇಲೆ ಮೇ ಬಿ ಆ ಎಲ್ಲ ಕ್ವಶನ್ ಮಾರ್ಕ್ಗಳು, ಒಂದಷ್ಟು ಗೊಂದಲ ಏನಿತ್ತು, ಎಲ್ಲವೂ ಕೂಡ ಕ್ಲಿಯರ್ ಆಯಿತು. ಸೊ ಹಾಗಾದ್ರೆ ಸಿನಿಮಾ ಹೇಗಿದೆ. ಮೊದಲನೇದಾಗಿ ಸ್ಟೋರಿ ಲೈನ್ ಅನ್ನ ಎಲ್ಲೂ ಕೂಡ ಸ್ಟೋರಿ ಬಿಟ್ಕೊಡದೆ ಸ್ಟೋರಿ ಬ್ಯಾಕ್ ಡ್ರಾಪ್ ಏನು ಅಂತ ಹೇಳ್ತಾ ಹೋಗ್ತೀವಿ. ಒಂದು ಪೊಲೀಸ್ ಸ್ಟೇಷನ್ ಬ್ಯಾಕ್ ಗ್ರೌಂಡ್ ನಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಇದು. ಕಂಪ್ಲೀಟ್ಲಿ ಒನ್ ನೈಟ್ ಅಲ್ಲಿ ನಡೆಯುವಂತಹ ಸ್ಟೋರಿ. ಸಸ್ಪೆಂಡ್ ಆಗಿರುವಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಒಂದು ಸ್ಟೋರಿ. ಬರಬೇಕಾದ್ರೆ ಪ್ರತಿಷ್ಠಿತರ ಇಬ್ರು ಮಕ್ಕಳು ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿರ್ತಾರೆ. ಸೊ ಅರೆಸ್ಟ್ ಆದ್ಮೇಲೆ ಏನಾಗಿರುತ್ತೆ, ಅವ್ರೇನು ಸಾಮಾನ್ಯದವರಲ್ಲ, ದೊಡ್ಡ VIP ಗಳ ಮಕ್ಕಳು, ಮಿನಿಸ್ಟರ್ ಮಕ್ಕಳು. ಸೊ ಅವರ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕೆಟ್ಟದಾಗಿರುತ್ತೆ, ಒಂದಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಅವರು ಭಾಗವಹಿಸಿರ್ತಾರೆ. ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಲಾಕಪ್ ಒಳಗಡೆ ಕಿಚ್ಚ ಸುದೀಪ್ ಅವರು ಏನು ಮಹಾಕ್ಷಯ್ ಆಗಿ ಏನು ಆಕ್ಟ್ ಮಾಡಿದ್ದಾರೆ ಮ್ಯಾಕ್ಸ್ ಆಗಿ. ಸೊ ಅವ್ರನ್ನ ಲಾಕಪ್ ಒಳಗೆ ಹಾಕಿದ್ಮೇಲೆ ಏನಾಗುತ್ತೆ ಅನ್ನೋದೇ ಸ್ಟೋರಿ. ಸೊ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್. ಕಂಪ್ಲೀಟ್ ಸಿನಿಮಾ ಒಂದು ರಾತ್ರಿಲಿ ನಡೆದು ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಮುಗ್ದು ಹೋಗುತ್ತೆ. ಸೊ ಈ ಒಂದು ನೈಟ್ ಶೂಟ್ ಇರುವಂತಹ ಸಿನಿಮಾ ಇದು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಕಂಪ್ಲೀಟ್ಲಿ ಒನ್ ಮ್ಯಾನ್ ಶೋ. ಒಂದು ಸಿನಿಮಾನ ತನ್ನ ಹೆಗಲಲ್ಲಿ ಹೊತ್ಕೊಂಡು ನಾನು ಜವಾಬ್ದಾರಿ ತಗೊಂಡು ಸಿನಿಮಾ ಪೂರ್ತಿ ನಾನೇ ಅದನ್ನ ಕ್ಯಾರಿ ಮಾಡ್ತೀನಿ ಅನ್ನೋದನ್ನ ಸುದೀಪ್ ಅವರು ತೋರಿಸಿದ್ದಾರೆ. ಸೊ ಅವರ ಸ್ಟೈಲ್, ಸ್ವ್ಯಾಗ್, ಡೈಲಾಗ್ ಡೆಲಿವರಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಕೆಂಪೇಗೌಡ ಟೈಮಲ್ಲಿ ಏನೋ ಒಂದು ಕಿಚ್ಚು ನೋಡ್ತಾ ಇದ್ವಲ್ಲ, ಅದನ್ನ ಮತ್ತೆ ಇಲ್ಲಿ ನೋಡ್ತೀವಿ ಡೈಲಾಗ್ಗಳಲ್ಲಿ ಸವಾಲ್ ಹಾಕುವಂತ ಸಂದರ್ಭದಲ್ಲಿ. ಜೊತೆಗೆ ಅವರ ಆಕ್ಟಿಂಗ್ ಸ್ಕಿಲ್ಗಳು, ಆ ಒಂದು ಸಾರ್ಕ್ಯಾಸಮ್, ಇದೆಲ್ಲವೂ ಕೂಡ ಸೂಪರ್ಬ್ ಆಗಿದೆ. ಸೊ ಇನ್ನು ಬಹಳ ಇಷ್ಟ ಆಗಿದ್ದ ಸಿನಿಮಾದಲ್ಲಿ ಅಂತಂದ್ರೆ ಸುದೀಪ್ ಅವರ ಸ್ವ್ಯಾಗ್, ಸ್ಟೈಲ್, ಫ್ರೇಮ್ಗಳ ಜೊತೆಗೆ ಈ BGM, ಅಜನೀಶ್ ಲೋಕನಾಥ್ ಅವರ BGM ಅಂತೂ ಸೂಪರ್ಬ್ ಆಗಿದೆ. ಸಿನಿಮಾವನ್ನ ಹೋಲ್ಡ್ ಮಾಡಿಡೋದೆ ಅಥವಾ ನಿಮ್ಗೊಂದು ಗೂಸ್ ಬಂಪ್ಸ್ ಬರೋದೆ, ಥ್ರಿಲ್ ಅನ್ಸೋದೆ ಆ BGM ಇಂದ. ಅದಕ್ಕೆ ಸರಿಯಾಗಿ ವಿಜಯ್ ಕಾರ್ತಿಕೇಯ ಅವರ ಒಂದೊಂದು ಶಾರ್ಟ್ಸ್ ಕೂಡ ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಕೂಡ ಅನ್ಸಲ್ಲ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಹಾಗೆ ಅವ್ರ ಜೊತೆ ಬರುವಂತಹ ಕ್ಯಾರೆಕ್ಟರ್ಗಳು, ಸೊ ಪೊಲೀಸ್ ಅವರ ಟೀಮ್ ಏನಿರುತ್ತೆ, PC ಈ ತರ ಲೇಡಿ ಕಾನ್ಸ್ಟೇಬಲ್ ಎಲ್ಲ, ಸೊ ಅದರಲ್ಲಿ ಸಂಯುಕ್ತ ಹೊರನಾಡಿದ್ದಾರೆ, ಸುಕೃತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ, ಉಗ್ರಂ ಮಂಜು ಯಾರೊಬ್ರು ಕೇಳಿದ್ರು ರಿಪೋರ್ಟ್, ಏನು ನಿಮ್ಮನ್ನು ಕೂಡ ಅವ್ರ ಮುಂದೆ ನೀವು ಕೂಡ ಡಲ್ ಅಂತೆ ಸುದೀಪ್ ಅವರೇ ಹೌದಾ ಅಂತ. ಖಂಡಿತ ಇಲ್ಲ, ಸುದೀಪ್ ಅವರ ಸ್ವ್ಯಾಗ್ ಮುಂದೆ ಉಗ್ರಂ ಮಂಜು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡುವಂತ ಒಬ್ಬ ಸಹ ಪೊಲೀಸ್ ಆಗಿ. ಬಟ್ ಎಲ್ಲೂ ಕೂಡ ಸುದೀಪ್ ಅವ್ರನ್ನ ದಾಟಿ ಮಾಡಿದ್ದಾರೆ ಅನ್ನೋ ರೀತಿಯಾಗಿಲ್ಲ, ಬಟ್ ಹಿ ಹಸ್ ಡನ್ ದ ಬೆಸ್ಟ್ ಆ ಒಂದು ಕ್ಯಾರೆಕ್ಟರ್ಗೆ. ಇನ್ನು ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ವಿಲನ್ಗಳು ಶರತ್ ಲೋಹಿತಾಶ್ವ ಇರ್ಬೋದು, ಸುನಿಲ್, ತೆಲುಗಿನ ಸುನಿಲ್ ಕಾಮಿಡಿ ಆಕ್ಟರ್ ಆಗಿದ್ರು, ಈಗ ವಿಲನ್ ಆಗಿದ್ದಾರೆ. ಸೊ ಅವರು ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಬಟ್ ಈ ಸಿನಿಮಾದ ಸರ್ಪ್ರೈಸ್ ಪ್ಯಾಕೇಜ್ ಅಂತಂದ್ರೆ, ನೀವು ಮಾಣಿಕ್ಯದಲ್ಲಿ ಆಲ್ರೆಡಿ ನೋಡಿರುವಂತ ವರಲಕ್ಷ್ಮಿ ಶರತ್ ಕುಮಾರ್, ಆಗ ಸ್ವಲ್ಪ ಗುಂಡುಗಿದ್ರು, ಸೊ ಇವಾಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಸೊ ಅವರ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್. ಅವರೊಂಥರ ಈ ಕತೆಗೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ಅವ್ರು ಯಾವ್ಯಾವಾಗ ಫ್ರೇಮ್ ಅಲ್ಲಿ ಬರ್ತಾರಲ್ಲ, ಅದ್ಭುತವಾಗಿ ಕಾಣ್ತಾರೆ. ಜೊತೆಗೆ ಆ ಒಂದು ಮಾಸ್ಟರ್ ಮೈಂಡ್ ಥಿಂಕಿಂಗ್ ಇರ್ಬೋದು, ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋ ಸ್ಟ್ರಾಟಜಿ, ಸುದೀಪ್ ಅವರಿಗೆ ಕೊಡುವಂತ ಟಕ್ಕರ್, ಅದೆಲ್ಲವೂ ಕೂಡ ಕಣ್ಣಲ್ಲಿ ಅವರ ಹಾವಭಾವದಲ್ಲೇ ಅವರು ಅಭಿನಯಿಸಿದ್ದಾರೆ. ಸೊ ಇನ್ನು ಇನ್ನೊಂದು ಸ್ವಲ್ಪ ಏನು ಚೇಂಜ್ ಇರ್ಬೋದಾಗಿತ್ತು ಅಂತಂದ್ರೆ, ಇನ್ನೊಂದು ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಖೈದಿ ಸಿನಿಮಾದಲ್ಲಿ ಹೇಗೆ ಲೋಕೇಶ್ ಕನಗರಾಜ್ ಅವರ ಟೀಮಲ್ಲೇ ಇದೆ ಈ ಸಿನಿಮಾ. ಬಟ್ ಇನ್ನೊಂದು ಸ್ವಲ್ಪ ಏನೋ ಸೆಕೆಂಡ್ ಹಾಫ್ ಅಲ್ಲಿ ಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಸುದೀಪ್ ಅವರೇ ಕಂಪ್ಲೀಟ್ ಅವರು ಕ್ಯಾರಿ ಮಾಡಿದ್ರಿಂದ, ಇನ್ನೊಂದು ಯಾವ್ದಾದ್ರು ಕ್ಯಾರೆಕ್ಟರ್ ಬಂದಿದ್ರೆ ಮೇ ಬಿ ಇನ್ನೊಂದು ಸ್ವಲ್ಪ ವೈಟೇಜ್ ಜಾಸ್ತಿ ಆಗಿರೋದನ್ನ, ಅಥವಾ ಇನ್ನೊಂದು ಸ್ವಲ್ಪ ಏನೋ ಒಂದು ಫ್ಲೇವರ್ ಆಡ್ ಆಗಿರೋದು ಅಂತ. ಬಟ್ ಸ್ಟಿಲ್ ಓವರ್ ಆಲ್ ಸಿನಿಮಾ ಸೂಪರ್ ಆಗಿದೆ. ಒಂದು ಮಾಸ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಕೊಟ್ಟಂತ ನಿಮ್ಮ ದುಡ್ಡಿಗೆ ಯಾವುದೇ ಮೋಸ ಇಲ್ಲ. ಆಕ್ಷನ್ ಲವರ್ಸ್ ಏನಿದ್ದಾರೆ, ಸೊ ಅವ್ರಿಗಂತೂ ಕಂಪ್ಲೀಟ್ ಫೆಸ್ಟಿವಲ್, ಒಂದು ಹಬ್ಬ ಇದು. ಅದರಲ್ಲೂ ಸುದೀಪ್ ಫ್ಯಾನ್ಗಳಿಗಂತೂ ಮಾಡಿಸಿದಂಥ ಸಿನಿಮಾ. ಅವರ ಒಂದೊಂದು ಸ್ಟೈಲ್, ವಾಕಿಂಗ್ ಸ್ಟೈಲ್, ಜೊತೆಗೆ ಹುಚ್ಚ ಸಿನಿಮಾ ಆದ್ಮೇಲೆ ಈ ಸಿಗರೇಟ್ನ ಬಳಕೆ ಬಹಳಷ್ಟು ಇದ್ರಲ್ಲಿ ಕಾಣಿಸುತ್ತೆ. ಹಾಗಾಗಿ ಓವರ್ ಆಲ್ ಇನ್ನೊಂದು ಅಬ್ಸರ್ವ್ ಮಾಡಿದಂದ್ರೆ, ಸ್ವಲ್ಪ ಡಬ್ಬಿಂಗ್ ತಮಿಳ್ ಆಕ್ಟರ್ ಮಾಡಿದ್ದಾರೆ, ಪ್ರಮುಖವಾದಂತಹ ಪಾತ್ರ ಅವ್ರದ್ದು. ಸೊ ಅವರ ಡಬ್ಬಿಂಗ್ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು, ಸಿಂಕ್ ಆಗೋ ಥರ. ಅದನ್ನು ಹೊರತುಪಡಿಸಿದ್ರೆ ಓವರ್ ಆಲ್ ಸಿನಿಮಾ ನೀಟಾಗಿ, ಫಾಸ್ಟ್ ಪೇಸ್ ಆಗಿ,
ಒಂದು ಸ್ಲ್ಯಾಂಗ್ ಬ್ಯಾಂಗ್ ಅಂತ ಕರಿತೀವಲ್ಲ, ಒಂದು T20 ಮ್ಯಾಚ್ನ ನೋಡಿದಂಥ ಫೀಲ್ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ಆದಷ್ಟು ಬೇಗ ಮ್ಯಾಕ್ಸ್ ನೋಡಿ ನಿಮ್ಮ ರಿವ್ಯೂ ಹೇಳಿ ಏನು ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್.